ಅಯೋಧ್ಯೆಯ ಪುಣ್ಯನಗರಿಯಲ್ಲಿ ಹನುಮಂತನ ಸನ್ನಿಧಾನದಲ್ಲಿ ನಮಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸಿಕ್ಕಿದ್ದಾರೆ. ನಮ್ಮ ಜೊತೆಯಲ್ಲಿ ಚಕ್ರವರ್ತಿ ಸುಲಿಬೆಲೆ ಅವರು ಕೂಡ ಇದ್ದಾರೆ. ರಾಮನಿಗೋಸ್ಕರ ಸಂಘರ್ಷ ಮಾಡಿದ ಕಾರ ಸೇವಕರು, ರಾಮನಿಗೆ ನೆಲೆಯನ್ನ ಕಂಡುಕೊಡುವ ಸಲುವಾಗಿ ಹೋರಾಟವನ್ನ ನಡೆಸಿದ ಕಾರ ಸೇವಕರು, ಆ ಕಾರ ಸೇವಕರ ಅತಿ ದೊಡ್ಡ ಸಂಘರ್ಷ, ಆ ಸಂಘರ್ಷದ ಸಂದರ್ಭದಲ್ಲೂ ಕೂಡ ಇದ್ದವರು ಕಲ್ಲಡ್ಕ ಪ್ರಭಾಕರ್ ಭಟ್ರು. ಮಾತನಾಡಿಸ್ತಾ ಹೋಗ್ತೀವಿ. ಚಕ್ರವರ್ತಿ ಸರ್, ಕಲ್ಲಡ್ಕ ಭಟ್ರು. ಮಿತ್ರ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರಿದ್ದಾರೆ. ಡಾಕ್ಟರ್ ಅಂತಾನೆ ಭಾಳ ಫೇಮಸ್ ಆಗಿರೋಂಥವ್ರು. ಡಾಕ್ಟರ್ ಜಿ ಅಂತ ಕರಿತೀವಿ, ಪ್ರಭಾಕರ್ ಜಿ ಅಂತ ಕರಿತೀವಿ. ಭಟ್ರು ಯಾರಿಗೆ ಗೊತ್ತಿಲ್ಲ ಹೇಳಿ, ಕರ್ನಾಟಕದಲ್ಲಿ ಬಹುಶಃ ಸಂಘದ ವಲಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿರುವಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇವತ್ತು ಅಯೋಧ್ಯೆಗೆ ಬಂದಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ರಾತ್ರಿ ಬಂದಿದ್ದಾರೆ. ಬನ್ನಿ ಒಂದು ಸ್ವಲ್ಪ ಮಾತಾಡಿಸ್ತಾ ಹೋಗೋಣ ಅವ್ರನ್ನ. ಡಾಕ್ಟ್ರೆ, ಹೇಗೆ ಅನ್ನಿಸ್ತಾ ಇದೆ? ನೀವು ಕಾರಸೇವೆ ಮಾಡಿದ್ದೀರಿ ಭಾಳ ಹಿಂದೆ, 92ನಲ್ಲಿ ಬಂದಿದ್ದೀರಿ, ನೀವು 90ನಲ್ಲಿ ಬಂದಿದ್ದೀರಿ, ಇವತ್ತು ಮತ್ತೆ ವಾಪಸ್ ಬರ್ತಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಅಯೋಧ್ಯೆಯ ಇವತ್ತಿನ ವಾತಾವರಣ ನೋಡುವಾಗ? ಅದ್ಭುತವಾದಂಥ ಒಂದು ಬದಲಾವಣೆ. ಆವಾಗ ನಾವು ಹೀಗೆ ಆಗುತ್ತೆ ಅಂತ ಯೋಚನೆ ಮಾಡಿದ್ದೋ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ರಾಮ ಮಂದಿರ ಆಗಬೇಕು ಅಂತ ಮಾತ್ರ ನಮ್ಮ ಮನಸ್ಸಿನಲ್ಲಿತ್ತು. ಇಡೀ ಅಯೋಧ್ಯೆನೇ ಬದಲಾವಣೆ ಆಗಿಬಿಟ್ಟಿದೆ. ಈಗ ರಸ್ತೆಗಳನ್ನು ಉಳಿದಂಥದ್ದು ಕಟ್ಟಡಗಳನ್ನು ನೋಡಿದಾಗ ನಿನ್ನಲ್ಲಿ ದಾರಿಯುದ್ದಕ್ಕೆ ಬರ್ತಾ ಇದ್ದೇವಲ್ಲ, ಏನೋ ದೊಡ್ಡ ಬದಲಾವಣೆ ಅದು. ಯಾರೂ ನಿರೀಕ್ಷೆ ಮಾಡಲಿಲ್ಲ ನಾವು. ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತಲೂ ಗೊತ್ತಿಲ್ಲ, ಯೋಗಿಯವರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತಲೂ ಗೊತ್ತಿಲ್ಲ. ಒಟ್ಟು ರಾಮನ ಪ್ರಭಾವ, ಹನುಮಂತರ ಪ್ರಭಾವ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನಮಾನಸದಲ್ಲಿ ಬೀರಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಜನರು ಸಹಕಾರ ಮಾಡಿರ್ಬೇಕು ಎಲ್ಲ ರೀತಿಯಲ್ಲಿ ಕೂಡ. ಆದರೆ ನನಗೆ ಒಂದು ಮಾತು ಹೇಳಿ ಡಾಕ್ಟ್ರೆ, ಅಯೋಧ್ಯೆ ಅಂತಂದಾಗ ನೀವು ಕರಸೇವೆಗೆ ಬಂದಾಗ ಆವತ್ತಿನ ದಿನ ಒಂದು ಉತ್ಸಾಹ ಇತ್ತು. ಆದರೆ ಕಾಲಕ್ರಮದಲ್ಲಿ ಸೆಕ್ಯುಲರ್ ಗೌರ್ಮೆಂಟ್ಗಳು ಬಂದವು. ಅನೇಕ ಬಾರಿ BJPನೂ ಒಂದ್ಸಲ ಸೆಕ್ಯುಲರ್ ಆಯಿತು ಅಂತ ಅನ್ನಿಸ್ಬಿಟ್ಟಿತ್ತು. ಅಂದರೆ ಅವರ ಮ್ಯಾನಿಫೆಸ್ಟೋ ಇಂದ ರಾಮ ಮಂದಿರ ಹೋಗ್ಬಿಟ್ಟಿತ್ತು. ನಿಮಗೊಂದು ವಿಶ್ವಾಸ ಇತ್ತ ರಾಮ ಮಂದಿರ ಆಗೇ ಆಗತ್ತೆ ಅಂತ? ಖಂಡಿತ ಇತ್ತು. ಇವತ್ತಲ್ಲದ ನಾಳೆ, ಈ ವರ್ಷಗಳು ನನಗೆ ಅಂದಾಜಿಲ್ಲ, ಆದರೂ ರಾಮ ಮಂದಿರ ಆಗುತ್ತೆ, ಅದಂತೂ ನಿರ್ಣಯ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ರಾಮ ಮಂದಿರ ಆಗೇ ಆಗುತ್ತೆ ಅಂತ ಹೇಳುವಂಥ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಬಲವಾಗಿತ್ತು. ಇವರು ಏನೇನೋ ಸರ್ಕಾರ ಅಥವಾ ರಾಜಕೀಯ ವ್ಯಕ್ತಿಗಳು ಹೇಳಿದರೂ ಕೂಡ ಜನಮಾನಸದಲ್ಲಿ ರಾಮ ಮಂದಿರ ಆಗಬೇಕು ಅಂತಿತ್ತಲ್ಲ, ಅದು ಖಂಡಿತ. ನಿಮ್ಮ ಅವತ್ತಿನ ಎಕ್ಸ್ಪೀರಿಯನ್ಸ್ ಒಂದೆರಡು ಮೂರು ಹೇಳ್ಬೋದಾ? ಹೇಗೆ ಅನಿಸಿತ್ತು ನಿಮಗೆ 90s ಬಂದಾಗ? ಏನಿತ್ತು ಪರಿಸ್ಥಿತಿ ಅವತ್ತು? ಭಯಂಕರವಾದಂಥ ಒಂದು ವಾತಾವರಣ. ಆ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಸಂಘ ಕರೆ ನೀಡಿತ್ತು, ರಾಮ ಮಂದಿರ ನಾವಲ್ಲಿ ಕಟ್ತೇವೆ ಅಂತ ಹೇಳುವಂಥ ದೃಷ್ಟಿಯಿಂದ ಕಾರಸೇವೆ ಆಯ್ತಲ್ಲ, ಮೊದಲನೇ ಕಾರಸೇವೆ. ಆ ಕಾರಸೇವೆಗೆ ನಾವು ಜನ ತಯಾರು ಮಾಡ್ತಿದ್ದು. ಅದೇ ರೀತಿಯಲ್ಲಿ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ ಮುಲಾಯಂ ಸಿಂಗ್ ಭಾರಿ ದೊಡ್ಡ ಪ್ರಮಾಣದಲ್ಲಿ, ಬರೀ ರಾಜಕೀಯ ಭಾಷಣ ಆಗಿರಲಿಲ್ಲ, ಅವನು ಯಥಾವತ್ತಾಗಿ ಅದನ್ನು ಕೆಳಗೆ ಮಟ್ಟಕ್ಕೆ ಹೋಗಿ ಇಳಿಸಿದ್ರೆ, ಇಡೀ ಇದನ್ನು ಒಂದು ಪೊಲೀಸ್ ರಾಜ್ಯ, ಮಿಲಿಟರಿ ರಾಜ್ಯ ಮಾಡಿದ್ದಲ್ಲ. ಯಾರೂ ಕಾರಸೇವಕರು ಬರಬಾರ್ದು ಅಂತ ಹೇಳುವಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ, ರಸ್ತೆನೆಲ್ಲ ಕತ್ತರಿಸಿದ. ಒಂದು ನದಿ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಧ್ಯದಲ್ಲಿ ಹರಿತಾ ಇತ್ತು. ಈ RSS ನಂಬೋದು ಕಷ್ಟ ಇದು. ಅದಕ್ಕೋಸ್ಕರ ಅದಕ್ಕೆ ಮನುಷ್ಯರನ್ನು ತಿನ್ನುವಷ್ಟು ದೊಡ್ಡ ಮೊಸಳೆಗಳನ್ನೆಲ್ಲ ಹಾಕಿಬಿಟ್ಟ. ಆ ಸಂದರ್ಭದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿದ್ದಂಥ VP ಸಿಂಗ್ ಸರ್ಕಾರನೂ ನಮ್ಮ ಸಹಕಾರದಿಂದ ಬಂದಿರೋದು. ಆದರೆ ಅದು ದ್ರೋಹ ಮಾಡಿದ. ಆ ಸಿಂಗ್ ಈ ಸಿಂಗಿನ ಜೊತೆಯಲ್ಲಿ ಸೇರಿಕೊಂಡ. ಆಮೇಲೆ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯಲ್ಲಿ ತಡೆಗಟ್ಟುವಂಥ ಒಂದು ಪ್ರಯತ್ನಗಳು ನಡೆಯಿತು. ಮೊದಲನೇ ತಂಡ ನಮ್ಮದು ಮಂಗಳೂರಿಂದ 143 ಜನ ಹೊರಟಿದ್ದರು. ಅವರಿಗೆಲ್ಲ ವಿಷಯಗಳನ್ನು ಹೇಳಿದೆವು. ನೀವು ಹಂತದಲ್ಲಿ ನಿಮ್ಮನ್ನು ತಡೆಗಟ್ತಾರೆ, ನಿಮ್ಮನ್ನು ಬಂಧನ ಮಾಡ್ತಾರೆ. ಕೇಸರಿ ಬಟ್ಟೆ ಉಟ್ಕೊಂಡು ಹೋಗಬೇಡಿ, ಒಟ್ಟಿಗೆ ಹೋಗಬೇಡಿ, ಭಜನೆ ಹೇಳಬೇಡಿ, ಇನ್ನು ಎಲ್ಲ ನಿಮ್ಮನ್ನು ಬಂಧನ ಮಾಡೇ ಮಾಡ್ತಾರೆ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಬಂಧನ ಮಾಡಿದಾಗ ನೀವು ಹೋಗುವಾಗೆಲ್ಲ ಜೈಲುಗಳೆಲ್ಲ ಬಂದಾಗಿರ್ತದೆ. ನಿಮ್ಮನ್ನು ಯಾವುದೋ ಶಾಲೆಯ ಕಟ್ಟಡದ ಒಳಗೆ ಎಲ್ಲ ಹಾಕಿರ್ತಾರೆ. ಇಲ್ಲಿವರೆಗೆ ಬಂದೆವು, ರಾಮನ ಕೆಲಸ ಮುಗೀತೀನಿ, ವಾಪಸ್ ಹೋಗ್ಲಿಕ್ಕಿಲ್ಲ. ಅಲ್ಲೇ ಕಂಪೌಂಡನ್ನು ಹಾರಿ ನೀವು ಉತ್ತರಕ್ಕೆ ಹೋಗಬೇಕು, ರಾಮ ಸಿಗ್ತಾನೆ ನಿಮಗೆ, ಅಲ್ಲರಿಗೆ ತಲುಪಲೇಬೇಕು ಅಂತ. ಆದರೂ ನಮಗೆ ಎರಡು ತಂಡಗಳು ಹೊರಟಾಗ ನಮಗೆ ಅನಿಸಿತು, ನಮ್ಮ ಹಿರಿಯರಿಗೆ ಅನಿಸಿತು ಇದು ಮುಟ್ಟಲ್ಲ ಅಂತ. ಅದಕ್ಕೋಸ್ಕರ ನಮಗೆ ಒಂದು 6 ಜನಕ್ಕೆ ಹೇಳಿದರು, ನೀವು ಯಾವುದಾದ್ರು ರೀತಿಯಲ್ಲಿ 30ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಏನು ಕಾರ್ ಸೇವೆ ಇದೆ ಅಲ್ಲಿ ನೀವು ತಲುಪಲೇಬೇಕು ಅಂತ. ನಾವು ಕಾರಿನಲ್ಲೇ ಹೊರಟೆವು. ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನಲ್ಲಿ ಹೇಳಿದ್ರು ಸಾಧ್ಯನೇ ಇಲ್ಲ ಹೋಗಲಿಕ್ಕೆ, ಅಲ್ಲಲ್ಲಿ ಕಟಕಟಗಳೆಲ್ಲ ಇದೆ, ಬ್ಯಾರಿಕೇಡ್ಸ್ ಇದೆ, ಯಾವ ರೀತಿಯಲ್ಲಿ ಆಗೋಲ್ಲ ಅಂತ. ನಾವು ಇಲ್ಲಿವರೆಗೆ ಬಂದಾಗಲೇ ಏನಾದ್ರು ಹೊರಡೋದು ಅಂತ ಎಲ್ಲ ಕೂತ್ಕೊಂಡು ಎಲ್ಲ ಯೋಚನೆ ಮಾಡಿ ಮರುದಿವಸ ನಾವು ಹೊರಟೆವು. ನಾವು ಕಾರಿನಲ್ಲಿ ಹೊರಟಾಗ ಮಹಾರಾಷ್ಟ್ರ ಗಡಿ ಬಂದ ತಕ್ಷಣ ನಮ್ಮನ್ನು ಪೊಲೀಸರು ನಿಲ್ಲಿಸಿದರು. ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರಿದ್ದರು, ಡಾಕ್ಟರ್ ಮಾಧವ ಭಂಡಾರಿ ಅವರಿದ್ದರು, ಇನ್ನೂ 4 ಜನ ನಾವೆಲ್ಲ ಇದ್ದವು. ಮಾಧವ ಭಂಡಾರಿಯವರು ಮಾತಾಡಬೇಕು, ಅವರಿಗೆ ಸ್ವಲ್ಪ ಹೆಚ್ಚು ಹಿಂದಿ ಬರ್ತಾಯಿತ್ತು, ಉಳಿದವ್ರು ಯಾರು ಮಾತಾಡೋಗಿಲ್ಲ ಅಂತ. ಅವರು
ಕೇಳಿದರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಇವ್ರು ಹೇಳಿದ್ರು ನಾವು ಪ್ರಯಾಗಕ್ಕೆ ಹೋಗ್ತಾ ಇದ್ದೇವೆ ಅಂತ. ಅವನು ಹೇಳಿದ್ರೆ ಪ್ರಯಾಗಕ್ಕೆ ಅಂತ ಕೇಳಿದ. ಅಯೋಧ್ಯೆಗೆ ಅಲ್ವಾ ಅಂತ ಕೇಳಿದ. ಇವರು ಅಯೋಧ್ಯೆಗೆ ಯಾಕೆ, ಪ್ರಯಾಗಕ್ಕೆ ಹೋಗ್ತಾ ಇದ್ದೇವೆ ನಾವು ಅಂತ ಹೇಳಿದ್ರು. ಆಮೇಲೆ ಯಾಕೆ ಹೋಗ್ತಾ ಇದ್ದೀರಾ ಅಂತ ಕೇಳಿದರು. ನನ್ನ ತೊಡೆ ಮೇಲೆ ಒಂದು ಮಡಿಕೆ ಇತ್ತು, ಅದರ ಮೇಲೆ ಒಂದು ಬಿಳಿ ಬಟ್ಟೆ ಎಲ್ಲ ಕಟ್ಟಿ ಹಾಕಿತ್ತು. ಆವಾಗ ಅವರು ಹೇಳಿದರು ಇವರ ಅಪ್ಪ ತೀರಿ ಹೋಗಿದ್ದಾರೆ, ಅವರ ಅದರ ಬೂದಿ ಎಲುಬು ಎಲ್ಲ ಇದೆ, ಅದನ್ನು ಪ್ರಯಾಗ ಹಾಕಿದರೆ ಪುಣ್ಯ ಸಿಗುತ್ತೆ ಅಂತ ನಮ್ಮದೊಂದು ಭಾವನೆ, ಅದಕ್ಕೋಸ್ಕರ ನಾವು ತಗೊಳ್ತಾ ಇದ್ವಿ. ಅವನು ನನ್ನನ್ನು ಹೀಗೆ ನೋಡಿಬಿಟ್ಟು ಹೌದಾ ಅಂತ ಕೇಳಿದ. ನಾನು ತಲೆ ಎಲ್ಲ ಅಡಿಸಿದೆ, ಚಲೋ ಅಂತ ಹೇಳಿದ. ಅದು ನಮಗೆ ಭಾರಿ ಮುಂದಿನ ಒಂದು 16-18 ಬ್ಯಾರಿಕೇಡ್ನಲ್ಲಿ ಇದೆ ಉತ್ತರ. 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳ್ತಾರೆ, 1000 ಸುಳ್ಳು ಹೇಳಿ ಒಂದು ಮಂದಿರ ಕಟ್ಟುವಂತ ಖಂಡಿತ ನೀವೆಲ್ಲ ಬಹಳ ದೊಡ್ಡ ಸಾಧಕ. ಖಂಡಿತ. ಅದಾದಮೇಲೆ ಸುಲ್ತಾನ್ಪುರಿಯಲ್ಲಿ ನಿಂತೋಯ್ತು. ಸುಲ್ತಾನ್ಪುರಿಯಿಂದ ಮುಂದಕ್ಕೆ ಬರಲಿಕ್ಕೆ ಆಗಲೇ ಇಲ್ಲ. ಅಲ್ಲಿ ಒಬ್ಬರು ನಿವೃತ್ತ ಜಡ್ಜರ ಮನೆಯಲ್ಲಿ ನಮಗೆ ವ್ಯವಸ್ಥೆ. 27ನೇ ತಾರೀಕಿಗೆ ನಾವು ತಲುಪಿದ್ದು. ಅವರು ಹೇಳಿದರೆ ಬೇರೆ ದಾರಿನೇ ಇಲ್ಲ, ನಡ್ಕೊಂಡು ಅಲ್ಲ, ಕಾರ್ನಲ್ಲಿ ವಾಹನದಲ್ಲಿ ಹೋಗ್ಬೇಕಾದ್ರೆ 60 ಕಿಲೋಮೀಟ್ರು, ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು 110-120 ಕಿಲೋಮೀಟರ್ ಆಗುತ್ತೆ ಅಂತ. ಉಳಿದವ್ರು ಯಾರೂ ಧೈರ್ಯ ಮಾಡಿಲ್ಲ, ಆರೋಗ್ಯ ಇದರ ದೃಷ್ಟಿಯಿಂದ. ನಾನು ಮತ್ತು ಡಾಕ್ಟರ್ ಸುರೇಶ್ ಅಂತ ನಾವು ಹೊರಡ್ತೇವೆ ಅಂತ ಹೇಳಿ. ಆದರೆ ನಮಗೆ ವ್ಯವಸ್ಥೆನೇ ಆಗಲಿಲ್ಲ. 28 ಬೆಳಿಗ್ಗೆ ಆಯಿತು, ಮಧ್ಯಾಹ್ನ ಆಯಿತು. ನಾವು ಹೇಳಿದ್ವಿ ಏನಾದ್ರು ವ್ಯವಸ್ಥೆ ಮಾಡಿ ಅಂತ. 30ಕ್ಕೆ ಇರಲೇಬೇಕಿತ್ತು ನೀವು, ಇರಲೇಬೇಕಲ್ಲ ಅಲ್ಲಿ. ಅದಕ್ಕೆ 28 ಸಂಜೆ ಒಂದು 6 ಗಂಟೆ ಹೊತ್ತಿಗೆ ಒಬ್ಬ ಬಂದ, ನಮ್ಮನ್ನು ಕರ್ಕೊಂಡು ಹೋದ, ಒಂದು ನದಿ ದಾಟಿಸಿದ. ಸ್ವಲ್ಪ ಮುಂದಕ್ಕೆ ಹೋಗಿಬಿಟ್ಟು ರಾಮ್ ಅಂದ. ಅಯ್ಯೋ ರಾಮಲ್ಲಿ ನಮ್ಮ ಗತಿ ಏನು ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಬ್ಬ ಬರ್ತಾನೆ ಅಂತ ಅವನು ಕರ್ಕೊಂಡು ಹೋದ. ರಾತ್ರಿ ಇಡೀ ನಡೀತು. ಬೆಳಿಗ್ಗೆ ಹೋದಾಗ ಎಲ್ಲ ಹೀಗೆ ಅಂಗಡಿಗಳೆಲ್ಲ ಇತ್ತಲ್ಲ, ಎಲ್ಲ ಕಡೆಯಲ್ಲಿ ಮನೆ ಅಂಗಡಿಗಳಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಬನ್ನಿ ಸರ್ಕಾರ ಯಾವ ರೀತಿಯಲ್ಲಿ ವಿರೋಧ ಆಗಿತ್ತೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇಡೀ ಹಿಂದೂ ಸಮಾಜ ನಮ್ಮ ಪರ. ಅವರಿಗೆ ತಿನ್ನಲಿಕ್ಕೆ ಏನು ಬೇಕೋ ಅದು ಇದು ಆಹಾರಗಳನ್ನು ಕೊಟ್ಟರು. ಆಮೇಲೆ ತುಂಬ ಸುಸ್ತಾಗಿದ್ದೀರಾ, ಎಣ್ಣೆ ಹಾಕ್ಕೊಳ್ಳಿ, ಬಿಸಿನೀರು ಸ್ನಾನ ಮಾಡಿಸ್ತೇವೆ. ನಮಗೆ ಎಲ್ಲಿ ಸ್ನಾನದ್ದು ಇದರದ್ದು ಯೋಚನೆ. ನಡೀತು ಸಣ್ಣ ಗುಡ್ಡ ಬೆಟ್ಟ ಇದರಲ್ಲೆಲ್ಲ ಗದ್ದೆಗಳಲ್ಲೆಲ್ಲ ನಡೀತು. ರಾತ್ರಿ 8:30 ಗಂಟೆಗೆ ಒಂದು ಮನೆ ತಲುಪಿದೆವು. ಅಲ್ಲಿ ಆಹಾರ ಎಲ್ಲ ಆಯಿತು. ಅವನು ಬರಬೇಕಾಗಿತ್ತು, ಬರಲಿಲ್ಲ. ಏನು ಅಂತ ಕೇಳಿದರೆ ಅವನನ್ನು ಮತ್ತು ಅವನ ಜೊತೆಗಾರರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಅಂತ ಆಯಿತು. ತಲೆಬಿಸಿ ಜೋರಾಯಿತು ನಮಗೆ. ಆಮೇಲೆ 10:30 ಗಂಟೆಗೆ ಒಬ್ಬ ಬಂದ, ನಮ್ಮನ್ನು ಕರ್ಕೊಂಡು ಹೋದ. ಒಂದು ನದಿಯಲ್ಲಿ ದಾಟಿಸ್ಕೊಂಡು ಹೋದ. ಚಳಿ ಆದರೆ ನಮಗೆ ಈ ಬಿಸಿ ತಲುಪುವ ಬಿಸಿ ಇತ್ತಲ್ಲ. 3:15 ಗಂಟೆಗೆ ಒಂದು ರಸ್ತೆ, ಡಾಮರ್ ರಸ್ತೆ ಸಿಕ್ತು ನಮಗೆ. ಬಚಾವ್, ನಾವು ತಲುಪ್ತೇವೆ ಅಂತ ಆಯಿತು. 4:15 ಗಂಟೆಗೆ ಅಲ್ಲಿ ಬೆಳಗಾಗಿಬಿಡುತ್ತೆ. ಬೆಳಗಾಗಬೇಕಾದ್ರೆ ಈ ಕಡೆಯಿಂದ ಕಬ್ಬಿನ ತೋಟದಿಂದ, ಆ ಕಡೆ ಮರಗಳ ಮಧ್ಯದಿಂದ, ಗದ್ದೆ ಮಧ್ಯದಿಂದ ಎಲ್ಲರೂ ಜೈ ಶ್ರೀರಾಮ್ ಅಂತ ಬಚಾವ್ ಇನ್ನು ತಲುಪ್ತೇವೆ ಅಂತ. ಸುಮಾರು ಒಂದು 10 ಗಂಟೆ ಹೊತ್ತಿಗೆ ನಾವೊಂದು ಕಡೆಗೆ ತಲುಪಿದೆವು. ಅಲ್ಲಿ ಒಂದು 10 ಜನ ಕೂತಿದ್ರು. ಪೊಲೀಸರು ಭಾರಿ ಬಲವಾಗಿ ಬಾರಿಸಿದ್ರು. ನಮ್ಮ ಹತ್ರ ಏನಿಲ್ಲ, ಒಂದು ಪ್ಯಾಂಟು, ಒಂದು ಸ್ವೆಟ್ಟರು ಅಷ್ಟೇ. ಇನ್ಯಾವುದನ್ನು ತಗೊಂಡು ಹೋಗುವಾಗಿಲ್ಲ. ಯಾಕಂದರೆ ಯಾವ್ದು ತಗೊಂಡೋದ್ರೂ ಇವನು ಕಾರ್ ಸೇವಕ ಅಂತ ಬಂಧನ ಮಾಡ್ತಾರೆ ಅಂತ. ಅಲ್ಲಿ ಬಾಸುಂಡಗಳಾಯಿತು. ಅಲ್ಲಿಂದ ಮತ್ತೆ ನಮಗೆ ಆ ಕಟ್ಟಡ ಕಾಣಲಿಲ್ಲ, 3 ಗುಂಬಜಿನ. ಮತ್ತು ಎಲ್ಲೋ ಸುತ್ತು ಹಾಕಿ ಕಟ್ಟಡದ ಹತ್ತಿರ ಸುಮಾರು ಒಂದಷ್ಟು ದೂರ, ಇದಕ್ಕಿಂತ ಸ್ವಲ್ಪ ದೂರ, ಅಲ್ಲಿ ಎಲ್ಲ ಏನು ಅಲ್ಲಿ ಈ ಉತ್ತರ ಪ್ರದೇಶ ಮಧ್ಯಪ್ರದೇಶ ಎಲ್ಲ ಕಾರ್ ಸೇವೆಗಳು ಏನು ಹೋರಾಟ. ಪೊಲೀಸರು ಅಷ್ಟೇ ಜೋರಿನಲ್ಲಿ ಅವರನ್ನೆಲ್ಲ ಹಿಡ್ಕೊಂಡು ಬಸ್ಸಿಗೆ ತುಂಬ್ತಾಯಿದ್ರು, ಎಲ್ಲ ಕೊಂಡೋಗಿ ಬಿಡ್ತಾಯಿದ್ರು. ಆಮೇಲೆ ನಾವೊಂದು ಬಸ್ಸಿಗೆ ಹತ್ತಿದಾಗ ಇನ್ನೇನು ಬಸ್ ಫುಲ್ ಆಯಿತು, ಹೊರಡಬೇಕು. ಒಳ್ಳೆ ಪೈಲ್ವಾನ್ ಇದ್ದಾಗಿದ್ದಾನೆ, ಒಬ್ಬ ಸನ್ಯಾಸಿ ಇರ್ಬೋದು ಅಂತ ಅನಿಸುತ್ತೆ. ಅವನ ಡ್ರೈವರನ್ನು ಎತ್ತಿಬಿಟ್ಟು ಹೊರಗೆ ಹಾಕಿದ. ಅವನು ಕೂತ್ಕೊಂಡ ಡ್ರೈವರ್ಸಲ್ಲಿ. ಅದೇ ಬಸ್ಸಲ್ಲಿದ್ರಾ? ಅಂತ ಸ್ಟಾರ್ಟ್ ಆಗಿ ಒಂದು 3 ಕಟಕಟೆ ದಾಟಿದಾಗ ಅದು ರೇಡಿಯೇಟರಲ್ಲಿ ತೂತಾಯ್ತು, ನಿಂತಿದ್ದು. ಅಲ್ಲಿಂದ ಇಷ್ಟೇ ಹತ್ತಿರ ನುಗ್ಗಿದ್ರು ನೋಡಿ. ಅಲ್ಲಿ ಒಬ್ಬರು ಶ್ರೀವತ್ಸ ಅಂತ ಅವರು DC, ಅವರೆಲ್ಲ ನಮ್ಮ ಪರ, ಅಂದರೆ ರಾಮನ ಪರ ಅವರೆಲ್ಲರೂ ಕೂಡ. ಅಲ್ಲಿ ನುಗ್ಗಿ ಅದರ ಮೇಲೆ ಹತ್ಯೆ ಬಿಟ್ಟರು. ಇವನೇನು ಹೇಳಿದ್ದ, ಮುಲಾಯಂ ಸಿಂಗ್ ಯಾದವ್, ಎಲ್ಲ ವ್ಯವಸ್ಥೆ ಮಾಡಿ ಹಕ್ಕಿಯನ್ನು ಕೂಡ ಹಾರಲಿಕ್ಕೆ ಬಿಡೋಲ್ಲ, ನೀವು ಬಿಡಿ ಮನುಷ್ಯರು ಅಂತ. ಹಕ್ಕಿಯನ್ನು ಕೂಡ ಹಕ್ಕಿ ಹಾರಲಿಲ್ಲ, ಅವನ ಮಾತು ನಡೀತು. ಆದರೆ ಭಗವದ್ವಜ ಹಾರಿತು ನೋಡಿ ಇದರಲ್ಲಿ. ಅದಾದಮೇಲೆ ಅವನು ಬಂದ, ಹೆಲಿಕಾಪ್ಟ್ರಲ್ಲಿ ಬಂದ, ನೋಡ್ದ, ಗುಂಡು ಹಾಕ್ಲಿಕ್ಕೆ ಹೇಳಿದ, ಗುಂಡಾಯಿತು. 100 ಜನ ಬಿದ್ದರು. ಮಧ್ಯಾಹ್ನ ಮೇಲೆ ನಮ್ಮದೊಂದು ಬೈಠಕ್ಕಿತ್ತು. ಅಲ್ಲಿ ಹೋಗುವಾಗ ಒಂದು 30-32 ಜನ ಪ್ರಾಂತ ಪ್ರಮುಖರದಂಥ ಬೈಠಕ್ಕಿತ್ತು. ಆ ಹೊತ್ತಿಗೆ ನಾವು ಹೋಗಬೇಕಾದ್ರೆ, ಛತ್ರದಿಂದ ಹೋಗಬೇಕಾದ್ರೆ ಛತ್ರದ ಪಕ್ಕದಲ್ಲಿ ಆ ಶವಗಳನ್ನಲ್ಲಿ ಇಟ್ಟಿದ್ರು.
ಆ ಶವಗಳು ಕೆಲವುದು ಚಿಪ್ಪೆ ಇಲ್ಲ, ಮಿದುಳೆಲ್ಲ ಹೊರಗೆ ಬಂದುಬಿಟ್ಟಿದೆ, ಕಣ್ಣುಗಳೆಲ್ಲ ಹೊರಗೆ ಬಂದಿದೆ, ಎಲ್ಲ ಮೈಯಲ್ಲೆಲ್ಲ ಗುಂಡಿನ ಗಾಯ, ಗೋಲಿಬಾರ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಅವರು, ನಾನಾದರೂ ಸ್ವಲ್ಪ ಡಾಕ್ಟರ್ ಆದ್ದರಿಂದ ನೋಡಿದ್ದೇನೆ, ಉಳಿದವರು ನೋಡೂ ಇಲ್ಲ. ಅಲ್ಲಿ ಹೋದ ಕೂಡಲೇ ಗುಸುಗುಸೆಲ್ಲ ಶುರು ಆಯಿತು. ಅಲ್ರಿ ನಾವು ಬರೀ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಭಜನೆ ಮಾಡೋದು, ಅವ್ರು ಗುಂಡು ಹಾಕೋದು, ಇದು ಎಂಥ ಸತ್ಯಾಗ್ರಹ ಅಂತ ಆಯಿತು. ಅಷ್ಟಾಗ ವಿನಯ್ ಕಟ್ಟಿಯಾರ್ ಅಂತ ಅವಾಗ ಅದು ಬಜರಂಗ ದಳದ ರಾಷ್ಟ್ರೀಯ ಸಂಚಾಲಕರು, ಅವ್ರು ಎದ್ದು ನಿಂತು ಹೇಳಿದರು, ನನಗೆ ತುಂಬ ನೋವಾಗಿದೆ ರೀ, ಆ ಮಕ್ಕಳು, ತರುಣರು, ಸನ್ಯಾಸಿಗಳೆಲ್ಲ ಸತ್ತಿರೋದು ನೋಡಿದ್ರೆ ನನಗೆ ಬೇಸರ ಆಗಿದೆ. ಆದರೆ ಒಂದು ಮತ್ತು ನೆನಪಿರಲಿ, ಇದು 2ನೇ ಸ್ವಾತಂತ್ರ್ಯ ಹೋರಾಟ. ಅದಕ್ಕೋಸ್ಕರ ತಾಯಿ ಭಾರತಿ ಇನ್ನಷ್ಟು ರಕ್ತದ ಅರ್ಚನೆಯನ್ನು ಕೇಳ್ತಾ ಇದ್ದಾರೆ. ಮಧ್ಯ ಒಂದನ್ನು ಅಡ್ಡ ಹಾಕಬೇಕು. ನೀವು ಕಾರ್ಯಕರ್ತರನ್ನ ಮನೆಯಿಂದ ಎಬ್ಬಿಸ್ಕೊಂಡು ಬಂದಿದ್ದೀರಿ. ನಾನು ಸಂಘಟನೆಯ ದೃಷ್ಟಿಯಿಂದ ಕೇಳ್ತೀನಿ. ಅದ್ರಲ್ಲಿ ಅನೇಕರು ತೀರ್ಕೊಂಡಿದ್ದಾರೆ, ಗೋಲಿಬಾರ್ ಆಗಿದೆ ಎಂದಾಗ ಒಂದು ಸಂಘಟನೆಯಾಗಿ ಒಂದು ಹೆದರಿಕೆ ಆಗಲಿಲ್ವ? ನಾನು ಮನೆಗೆ ಹೋಗಿ ಏನು ಹೇಳೋದು ಅವರುಗಳಿಗೆ, ಅವ್ರ ತಂದೆ ತಾಯಿರಿಗೆ ಏನು ಹೇಳೋದು, ಮುಂದಿನ ಸಂಘಟನೆ ಹೇಗೆ? ಈ ಆಲೋಚನೆ ಯಾರಿಗೂ ಬಂದಿರಲಿಲ್ಲ. ಮುಂದೆ ಹೇಳ್ತೇನೆ ನಾನು. ಅವರು ಆ ಕರೆಯನ್ನು ಕೊಟ್ಟರಲ್ಲ, ತಾಯಿ ಭಾರತಿ ಇನ್ನಷ್ಟು ರಕ್ತವನ್ನು ಕೇಳ್ತಾಳೆ, ಇನ್ನಷ್ಟು ಬಲಿದಾನ ಕೇಳ್ತೇವೆ ಅಂತ, ಇಡೀ ಮೂಡು ಬದಲಾವಣೆ ಆಯಿತು. ಎಲ್ಲರೂ ಹೇಳಿದ್ರೆ ನೀವೇನು ಹೇಳ್ತೀರ, ಅಷ್ಟೊಳಗೆ ಓಂಕಾರ ಭವೆ ಅಂತ ಅಖಿಲ ಭಾರತ ಸಂಘಟನಾ ಕಾರ್ಯದರ್ಶಿ ಬಂದರು, 2ನೇ ತಾರೀಕಿಗೆ ಅಂತ ನಿರ್ಣಯ ಆಯಿತು. ಅಷ್ಟರೊಳಗೆ ಇನ್ನೊಂದಷ್ಟು ಜನ ಬೇರೆ ಬೇರೆ ಕಡೆಯಿಂದಲೇ ಬಂದರು, ಸುಮಾರು ಒಂದು 30,000 ಜನ ಇರ್ಬೋದು. 15,000 ಆ ಕಡೆಯಿಂದ ಉಮಾಭಾರತಿಯವರ ನೇತೃತ್ವದಿಂದ, 15,000 ಒಬ್ಬರು ಆಂಧ್ರ ಪ್ರದೇಶ ಪ್ರಮುಖರ ಜೊತೆಯಲ್ಲಿ ನಮ್ಮದು. ಇಡೀ ಜನ ನಮಗೆ ಬೆಂಬಲವಾಗಿದ್ದು ನೋಡಿ. ಅವ್ರು ಹೇಳಿದ್ರು, ಅವರು ಟಿಯರ್ ಗ್ಯಾಸ್ ಹಾಕ್ತಾರೆ, ನಾವು ಸುಣ್ಣ ಕೊಡ್ತೇವೆ ಹಾಕ್ಕೊಳ್ಳಿ, ಸ್ವಲ್ಪ ಈರುಳ್ಳಿ ಕೊಡ್ತೇವೆ, ಅದರ ರಸ ಹಾಕ್ಕೊಳ್ಳಿ, ದಾರಿಯುದ್ದಕ್ಕೂ ನಾವು ನೀರು ಹಾಕ್ತೇವೆ, ನಿಮ್ಮ ಬಟ್ಟೆ ಇದ್ದದನ್ನು ಕಣ್ಣಿಗೆ ಮುಚ್ಚಿಕೊಳ್ಳಿ, ಏನಾಗಲ್ಲ ಸರಿ ಹೋಗುತ್ತೆ ಅಂತ. ಹಾಗೇ ನಡ್ಕೊಂಡ್ರೆ ಅವರು ರಸ್ತೆ ಇದರಲ್ಲಿ 2 ಕಡೆಯಲ್ಲಿ ಕೂಡ ಜನ ಜೈ ಶ್ರೀರಾಮ್ ನೀರು ಹಾಕ್ತಾಯಿದ್ರು. ಒಂದು ಫರ್ಲಾಂಗ್ ನಾವು ಹೋಗಿದ್ದೇವೆ, ಅಷ್ಟು ಸುಮಾರು 15,000 ಜನ ಇದ್ದೇವೆ. ರಸ್ತೆ ಮಧ್ಯದಲ್ಲಿ ಇನ್ನೊಂದು ರಸ್ತೆ ಬಂತು. ರಸ್ತೆ ಬಂದಾಗ ಪೊಲೀಸರು ಸಿಂಹ ಅಂತ ಅಲ್ಲಿ ಬಂದುಬಿಟ್ರು. ನಾವು ಏನಿದು ಅಂತ ಪೊಲೀಸರ ಯೋಜನೆ ನೋಡಿದ್ದು. 15,000 ಜನ ಇದ್ದದ್ದು 7,500 ಆಯಿತು. ಅವ್ರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಸುಲಭ ಆಯಿತು. ನಾವು ಎದುರಿನಲ್ಲಿದ್ದೆವು, ಆ ಕಡೆ ನೋಡ್ತೇವೆ ನೀರು ಹಾಕೋರಿಲ್ಲ, ಎಲ್ಲ ಇದು ಗನ್ ಹಿಡ್ಕೊಂಡು ನಿಂತಿದ್ದಾರೆ. ನಮ್ಮ ಎದುರಿನಲ್ಲಿ ಗನ್ನು. ಪೊಲೀಸರು ಹೊಡೆದ್ರು ನೋಡಿ, ಸಿಕ್ಕಾಪಟ್ಟೆ ಹೊಡೆದ್ರು. ನಾನು ಅಷ್ಟೊಂದು ಅಲ್ಲಿಂದ ಕೆಲವು ಜನ ಓಡಿಕೊಂಡು ಬರ್ತಾ ಇದ್ದಾರೆ. ನಮಗನ್ಸಿತೀನಿ ಮರ್ಯಾದೆ ಹೋಗುತ್ತೆ, ನಾವು ಇಷ್ಟೆಲ್ಲ ಹೇಳಿಬಿಟ್ಟು ಬಂದಿದ್ದೇವೆ. ನಾನು ಹಿಂತಿರುಗಿ ನೋಡಿದರೆ 7,500 ಜನ ಏನೋ, ಒಂದು 3,500 ಜನ ಇದ್ದಾರೆ. ಅದೃಷ್ಟವಶಾತ್ ಅದ್ರಲ್ಲಿ ಕರ್ನಾಟಕದವರೇ ತುಂಬ ಜನ ಕಂಡ್ರು. ನಾಡಿದ್ರೆ ಕೂದುಗಳಿ ಎಲ್ಲಿ ಹೋಗೋದು? ನಾವಂತೂ ಹೇಳಿಬಿಟ್ಟು ಬಂದಿದ್ದೇವೆ, ಬಲಿದಾನಕ್ಕೂ ನಾವು ತಯಾರು ಅಂತ ಹೇಳಿದ್ದೇವೆ. ಅಲ್ಲಾಡುವಾಗಿಲ್ಲ ನಾನು, ದೇವ್ರದಲ್ಲಿ ಎಲ್ಲರೂ ಕೂತು ನಾವು ಸಾಲಿನಲ್ಲಿ. ಆವಾಗ ನಾನು ನಿರ್ಣಯ ಮಾಡಿದೆ, ನಾನು ಹೋಗ್ತೇನೆ ಇವತ್ತು ಅಂತ. 2 ಪ್ರಶ್ನೆ ಇಲ್ಲ, ಎದುರಿನ ಸಾಲಲ್ಲಿದ್ದಾರೆ. ಅದಕ್ಕೆ ಹಿಂದೆ ಒಬ್ಬ ಇದ್ದ, ಅವರನ್ನು ಕರೆದುಬಿಟ್ಟು ಹೇಳಿದೆ, ಏನಾರು ಆಗಿಬಿಟ್ರೆ ಹೇಳು, ಮನೆಯಲ್ಲಿ ಹೋಗಿದ್ದಾರೆ ಹೀಗೆ ಅಂತ ಹೇಳು. ಒಂದು ಪುಣ್ಯದ ಕೆಲಸ, ಒಂದು ಪವಿತ್ರವಾದ ಕೆಲಸ. ರಾಮನ ಜನ್ಮಭೂಮಿಯಲ್ಲಿ ಪ್ರಾಣ ಕೊಡೋದಂದರೆ ಅದಕ್ಕಿಂತ ಪುಣ್ಯದ ಕೆಲಸ ಏನಿದೆ? ನೇರ ರಾಮನ ಹತ್ರಕ್ಕೆ ಹೋಗಿಬಿಡ್ತೇವೆ ನಾವು ಅಂತ. ಹೊಡೆದ್ರು ಸ್ವಲ್ಪ ಹೊತ್ತಾಗ ಅವರ ಕಾಲು ಇಟ್ಕೊಂಡು ಶ್ರೀರಾಮ್ ಜೈ ರಾಮ್ ಅಂತ. ಸ್ವಲ್ಪ ಹೊತ್ತು ಆದಾಗ ಲಾತಿ ಚಾರ್ಜ್ ನಿಂತಿತ್ತು. ಪೊಲೀಸರೆಲ್ಲ ಅಲ್ಲಾಡಲಿಕ್ಕೆ ಬಿಡಲಿಲ್ಲ. ನಮಗೆ ಹೇಳಿದರು ಸುಮ್ಮನೆ ಗೊತ್ತುಕೊಳ್ಳಾಗಿಲ್ಲ ಅಂತ. ಅದಕ್ಕೋಸ್ಕರ ಶ್ರೀರಾಮ್ ಜೈ ರಾಮ್ನ ಸ್ವಲ್ಪ ಮುಂದಕ್ಕೆ ಹೋಗೋದು, ಸ್ವಲ್ಪ ಮುಂದಕ್ಕೆ. ಎಲ್ಲಿಗೆ ಹೋಗ್ತಾ ಸುಮಾರು ಅವಾಗ 3-4 ಗಂಟೆ ಇರ್ಬೋದು. ಓಂಕಾರ ಭಾವೇರು ಬಂದಿರೋ ಇವತ್ತಿನ ಕಾರ ಸೇವೆ ಮುಗಿಯಿತು ಅಂತ ನಮಗೆ ಯಾಕೆ ಅಂತ ಅನಿಸಿತು. ಆಮೇಲೆ ನಮಗೆ ಗೊತ್ತಾಯಿತು, ಉಮಾಭಾರತಿಯವರ ಯಾವ ಸತ್ಯಾಗ್ರಹ ಮೆರವಣಿಗೆ ಇತ್ತು ಅದರ ಮೇಲೆ ಮತ್ತೆ ಪೊಲೀಸರು ಗುಂಡು ಹಾಕಿದ್ದಾರೆ. ಅಲ್ಲೇ ರಾಮ್ ಕೊಠಾರಿ, ಶರತ್ ಕೊಠಾರಿ ಅವರ ಬಲಿದಾನ ಆಗಿರುವಂಥದ್ದು. ಅದು ಅವರ ತಂಗಿ ಬಂದು ಹೇಳ್ತಾ ಇದ್ರಲ್ಲ, ರಾಮ್ ಕೊಠಾರಿ ಹೊರಟ, ಮನೆಯಿಂದ ಯಾರೋ ಹೋಗ್ಬೇಕು, ಇವರು ಸ್ವಯಂ ಸೇವಕ ಹೊರಟ. ಆವಾಗ ಶರತ್ ಕೊಠಾರಿನ ಕೂಡ ನಾನು ಬರ್ತೇನೆ ಅಂತ ಮಾಡಿ, ಬರಬೇಡ, ಯಾರು ಒಬ್ಬರೇ ಹೋಗೋದು. ರಾಮ ಹೋದಾಗ ಲಕ್ಷ್ಮಣ ಸುಮ್ಮನೆ ಗೊತ್ತಿದ್ನ ಅಂಥೇಳಿ ಅವನು ಬಂದ. ರಾಮ ಕೊಠಾರಿ ಮೇಲೆ ಗುಂಡಾಯಿತು. ಅವನ ಶವವನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡ ಮೇಲೆ ಇವನಿವಲ್ಲಿ ಗುಂಡಾಯಿತು. ಅಂದರೆ ಅಂಥ ಕ್ರೂರ ರೀತಿಯಲ್ಲಿ, ಮಾನವೀಯತೆ ಇಲ್ಲದ ರೀತಿಯಲ್ಲಿ ಪೊಲೀಸರು ವರ್ತನೆ ಮಾಡಿದರು. ಅದೇ ರೀತಿಯಲ್ಲಿ ಸರ್ಕಾರನೂ ವರ್ತನೆ ಮಾಡಿತು. ಆವಾಗ ಮೊದಲನೇ ಸತ್ಯಾಗ್ರಹ ಅದು ಮುಗೀತು. ಆ ದಿವಸಕ್ಕೆ ವಾಪಸ್ ಹೋದೆವು. ಆಮೇಲೆ ಇಲ್ಲಿಂದ ಅದರ ಎಲ್ಲ ಭಸ್ಮವನ್ನು ತಕ್ಕೊಂಡು ಮನೆಗೆ ಹೋಗಿ ಮತ್ತೆ ಪ್ರಚಾರ ಮಾಡೋದೆಲ್ಲ ಆಯಿತು. ನಮಗೆಲ್ಲ ಗೊತ್ತಿದ್ದಾಗೆ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ಮುಲಾಯಂ ಸಿಂಗ್ ಬಿದ್ದ, ಕಲ್ಯಾಣ್ ಸಿಂಗ್ ಗೆದ್ದರು. ಅದಾದಮೇಲೆ 1992 ಡಿಸೆಂಬರ್ 6
ಮೊದಲನೇ ಕಾರ್ ಸೇವೆಗೆ ತಾಯಂದರು ಬರ್ತೇವೆ ಅಂತ ಹೇಳಿದರು. ನಾವೇ ಬೇಡ ಅಂತ ಹೇಳಿದ್ವಿ, ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದೇ ಕಷ್ಟ, ಇನ್ನು ತಾಯಂದ್ರೆ ಹಾಗೆ. ಎರಡನೇ ಕಾರ್ ಸೇವೆಗೆ ಎಲ್ಲರೂ 1992 ಡಿಸೆಂಬರ್ 6 ನಮ್ಮ ಇತಿಹಾಸದಲ್ಲಿ ಚಿನ್ನದ ಅಕ್ಷರದಲ್ಲಿ ಬರಿಬೇಕಾದದ್ದು ದಿನ. ಆದರೆ ಕರೀಲಿಕ್ಕೆ ಒಂದು ಧೈರ್ಯ ಬಹುಶಃ ಕಲ್ಯಾಣ್ ಸಿಂಗ್ ಇದ್ದು ಅಂತ, ನಮ್ಮದೇ ಗೌರ್ಮೆಂಟ್ ಇತ್ತು ಅಂತ. ಬಹುಶಃ ಮುಲಾಯಂ ಸಿಂಗ್ ಇದ್ದಿದ್ರೆ ಈ ಥರ ಹೆಣ್ಮಕ್ಳನ್ನು ಬನ್ನಿ ಅಂತ ಕರೆಯುವಂಥ ಧೈರ್ಯ ಆಗ್ತಿರ್ಲಿಲ್ವಾ ಅಂತ. ಹೆಣ್ಮಕ್ಕಳನ್ನು ಕರೆಯುವಂಥ ಧೈರ್ಯ ಇಲ್ಲ, ಯಾಕೆಂದರೆ ಹೆಣ್ಮಕ್ಕಳ ರಕ್ಷಣೆ ಮಾಡಬೇಕಾದ್ದು ನಮ್ಮ ಧರ್ಮ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅವರಂತೂ ಉತ್ಸಾಹದಲ್ಲಿ ಬರಲಿಕ್ಕೆ ತಯಾರಿದ್ದರು, ಆದರೂ ನಾವು ಅವ್ರ ರಕ್ಷಣೆ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಎರಡನೇ ಬಾರಿಗೂ ಅನುಕೂಲ ಆಗಿರುವಂಥದ್ದು ಒಂದು ಕಲ್ಯಾಣ್ ಸಿಂಗ್ನ ಸರ್ಕಾರ. ಎರಡನೇದು ಕಲ್ಯಾಣ್ ಸಿಂಗ್ ಹೇಳಿದರು, ಯಾವ ಕಾರಣಕ್ಕೂ ನಾನು ಕಾರ್ ಸೇವಕರ ಮೇಲೆ ಗುಂಡು ಹಾರಿಸೋಲ್ಲ ಅಂತ ಹೇಳಿದ್ರಲ್ಲ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿದ್ದಂಥ ಎಲ್ಲ ಜಾತಿ, ಮತ, ಪ್ರಾಂತ, ಪಕ್ಷ, ಉತ್ತರ ದಕ್ಷಿಣ ಇದ್ದ ಜೀವ ಎಲ್ಲ ಹೋಯ್ತು, ನಮ್ಮ ಪ್ರಾಣ ಎಲ್ಲ ಹೋದಾಗಾಯಿತು. ಎಷ್ಟು ಲಕ್ಷ ಜನರ ಒಂದು ಬಲಿದಾನ ಆಗಿರುವಂಥದ್ದು. ಆಗ ನಮ್ಮವ್ರು ಕೇಳಿದರೆ ಏನು ಇದಕ್ಕೆ ಪರಿಹಾರ ಏನು? ಆವಾಗ ಅವರು ಹೇಳಿರುವಂಥದ್ದು, ನಾಳೆ ಬೆಳಗ್ಗೆ 3 ಗಂಟೆ ಒಳಗೆ ನೀವಲ್ಲಿ ಒಂದು ತಾತ್ಕಾಲಿಕವಾದಂಥ ರಾಮ ಮಂದಿರ ಕಟ್ಟಬೇಕು. ಎಲ್ಲರೂ ನೂಗಿದ್ರು ಹೋಗಿ ಆ ರಾಮ, ಸೀತೆ, ಹನುಮಂತರ ಮೂರ್ತಿ ಅಂತಂದರು, ಅಲ್ಲಿ ಇಟ್ಟರು. ಅದಾದ ಮೇಲೆ ಅದಕ್ಕೊಂದು ಕಟ್ಟಡ ಆಗಬೇಕಲ್ಲ. ಆವಾಗ ಈ ಸೆಂಟ್ರಿಂಗ್ ಮೆಟೀರಿಯಲ್ ಈಗ ನೇರ ಇರೋದು, ಆವಾಗೆಲ್ಲ ಸಟ್ಟ ಇದ್ದಂತ ಅದನ್ನೆಲ್ಲ ತಂದರು. ಟರ್ಪಲ್ ಆಗಬೇಕು, ಟರ್ಪಲ್ ಸಿಗಲಿಲ್ಲ, ತೂತಿನ ಟರ್ಪಲ್. 3 ಗಂಟೆ ಒಳಗೆ ರೆಡಿ. ಮರುದಿವಸ ಏನು ಗಲಾಟೆ ಇಡೀ ದೇಶದಲ್ಲಿ. ಎಲ್ಲ ಕೋಮುವಾದಿಗಳು ಜಾತ್ಯತೀತತೆ ಸಂಕೇತ ಆಗಿರುವಂಥ ಜಾತ್ಯತೀತ ಸಂಕೇತ ಅದು. ನಮ್ಮ ದೇವಸ್ಥಾನ ಒಡೆದು ಬಿಟ್ಟು ಕಟ್ಟಡ ಕಟ್ಟಿರುವಂಥದ್ದು ಜಾತ್ಯತೀತದ ಸಂಕೇತ. ಅದನ್ನೆಲ್ಲ ಮುರಿದಿರಿ ಮತ್ತೆ ಬಾಬರಿ ಮಸೀದಿ ಕಟ್ತೇವೆ, ಮತ್ತೆ ಅಲ್ಲೇ ಕಟ್ತೇವೆ. ಆದರೆ ಇಡೀ ಹಿಂದೂ ಸಮಾಜಕ್ಕೆ ಇಂಥ ಒಂದು ಉತ್ಸಾಹ ಬಂದಿತ್ತು, ಧೈರ್ಯ ಬಂದಿತ್ತು. ಅವ್ರು ಹೇಳಿದರು, ಅದು ಇಲ್ಲಿನೂ ಎಲ್ಲಿ ಪಾರ್ಲಿಮೆಂಟಲ್ಲೂ ಪ್ರತಿಧ್ವನಿಸಿತು. ಅವರು ಬಾಬರಿ ಮಸೀದಿ ಕಟ್ತೇವೆ ಅಂತ ಹೇಳಿ, ತಾಕತ್ತಿದ್ರೆ ನೀವು ಕಟ್ಟಿ ಅಂತ. ಇಡೀ ದೇಶ ಅದನ್ನೇ ಉತ್ತರ ಕೊಟ್ಟಿದ್ದಲ್ಲ. ದೇವರದಲ್ಲಿ ಯಾರಿಗೂ ತಾಕತ್ತು ಬರಲಿಲ್ಲ. ಅದಾದಮೇಲೆ ನಿಮಗೆಲ್ಲ ಗೊತ್ತಲ್ಲ, ಕೋರ್ಟ್ನ ಇದೆಲ್ಲ. ಆದರೆ ಡಾಕ್ಟ್ರೇ, ಅಲ್ಲಿ ಒಂದು ಅಪಮಾನ ಸಂಗತಿಯನ್ನು ಆ ಕೊನೆ ಕ್ಷಣದಲ್ಲಿ ನಡೀತಾ ಇತ್ತು. ಅವ್ರು ಹೇಳಿದರು, ರಾಮ ಅಲ್ಲಿ ಹುಟ್ಟಿದ್ದಾನೆ ಅಂತ ಯಾರು ಹೇಳಿದ್ರು? ನಿಮಗೇನಾದ್ರು ವಿಲೇಜ್ ಅಕೌಂಟೆಂಟ್ ಹೇಳಿದ್ರಾ ಅಥವಾ PDO ಹೇಳಿದ್ರಾ? ದಶರಥನಿಗೆ ಹುಟ್ಟಿದ್ದು ಅಂತ ಯಾರು ಹೇಳಿದರು? ಕೌಶಲ್ಯ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅಂತ ಯಾರು ಹೇಳಿದರು? ಸುಮ್ಮನೆ ಜಗಳ ಮಾಡ್ತೀರಲ್ರಿ ಹಿಂದೂ ಮುಸಲ್ಮಾನ್ ಅಂತ. ಅಲ್ಲಿ ಟಾಯ್ಲೆಟ್ ಕಟ್ಟಿ ಆ ಸಂದರ್ಭದಲ್ಲಿ ಇದನ್ನು ತಡ್ಕೊಳ್ಳೋದು ಕಷ್ಟ. ಮಾನಸಿಕವಾಗಿ ಆ ರೀತಿಯ ಒಂದು ವಾತಾವರಣ ಇತ್ತು. ಅದಕ್ಕೆ ಸರಿಯಾಗಿ ಅಲಹಾಬಾದ್ ಹೈಕೋರ್ಟು ತೀರ್ಪು ಕೊಟ್ಟಿತ್ತು, ಕೊನೆಗೆ ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿತ್ತು. ಎರಡೂ ತೀರ್ಪಿನಲ್ಲಿ ರಾಮ ಎಲ್ಲಿದ್ದಾನೆ, ಅದುವೇ ರಾಮ ಜನ್ಮಭೂಮಿ. ನಮಗೆ ಅಷ್ಟೇ ಬೇಕಾಗಿರುವಂಥದ್ದು. ಮೊದಲೇ ಸ್ವಲ್ಪ ರಾಜಕೀಯ ನಡೀತು. ನಿರ್ಮೋಹಿ ಅಖಾಡಕ್ಕೆ ಒಂದು ತುಂಡು, ಇವರಿಗೆ ಒಂದು ತುಂಡು ಎಲ್ಲ ಕೊಟ್ಟು ಸುಪ್ರೀಂ ಕೋರ್ಟ್ ಒಳ್ಳೆ ನಿರ್ಣಯ ತಗೊಂಡಿತ್ತು. ಅದು ಇಡೀ ಇದಕ್ಕೆ ಫೈನಲಿ ದೇಶಕ್ಕೊಂದು ಒಳ್ಳೆ ನಿರ್ಣಯ ಇದು. ಆದರೆ ನಾನು ಮತ್ತೆ ಅದೇ ಪ್ರಶ್ನೆಗೆ ಬರ್ತೀನಿ ಡಾಕ್ಟ್ರೇ. ಸಂಘಟನೆಯ ದೃಷ್ಟಿಯಿಂದ ನೀವು ವಾಪಸ್ ಬಂದು ಏನು ಹೇಳಲಿಕ್ಕಾಯ್ತು ಅಂತ ನನಗಿದು ಯಾವಾಗಲೂ ಕಾಡುತ್ತೆ ಈ ಪ್ರಶ್ನೆ. ಯಾವುದು ಸಂಘಟನೆ ದೃಷ್ಟಿಯಿಂದ ಅಲ್ಲಿ ಹೋಗಿ ಗೋಲಿಬಾರಿಗೆ ಜನ ಸತ್ರು, ನಮ್ಮವರು ಅನೇಕರು ಕಾಣೆಯಾದರು. ಒಂದು ಸಂಘಟನೆಯ ಪ್ರಮುಖರಾಗಿ ವಾಪಸ್ ಊರಿಗೆ ಬಂದಾಗ ನೀವು ಆ ಸಂಘಟನೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಮತ್ತೆ ಹೇಳಲಿಕ್ಕೆ ಯಾವ ಧೈರ್ಯ? ಅಲ್ಲ, ನಾವು ಮೊದಲೇ ನಿರ್ಣಯ ಮಾಡಿದ್ದು ಅಲ್ಲ. ನಾವು ಬೈಠಕಿನಲ್ಲಿ ಕೊನೆಯ ಒಂದು ವಿಷಯ ಹೇಳಿದ್ದೆ, ನೀವು ಯಾರು ಮನೆಯಲ್ಲಿ ಹೇಳಿದ್ರ, ತಂದೆ ಹತ್ರ, ತಾಯಿ ಹತ್ರ ಅಥವಾ ಹೆಂಡತಿ ಹತ್ರ, ಅಕ್ಕನ ಹತ್ರ, ತಮ್ಮ ಹತ್ರ ಯಾರು ಹೇಳಿದ್ರ, ಇವತ್ತು ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೇವೆ, ಅಲ್ಲಿ ರಾಮನನ್ನು ನೋಡಿಬಿಟ್ಟು ನಾನು ವಾಪಸ್ ಬರ್ತೇನೆ ಅಂತ ಯಾರು ಹೇಳಿದರೆ ನೀವು ಇಲ್ಲಿಂದಲೇ ವಾಪಸ್ ಹೋಗಿ ಅಂತ. ಯಾಕೆ ಅಂತ ಕೇಳಿದ್ರೆ, ನೀವು ಬರುವ ಪ್ರಶ್ನೆನೇ ಇಲ್ಲ ಅಂತ. ಅಲ್ಲೇ ಅವನು ಗುಂಡು ಹೊಡಿತಾನೆ, ನಿಮ್ಮ ಪ್ರಾಣ ಕೊಡಬೇಕಾಗುತ್ತಾ, ಇಲ್ಲರ ಕೈಕಾಲು ಕಳ್ಕೊಳ್ಬೇಕು, ಈ ರೀತಿ ತಯಾರು ಮಾಡಿ ಹೋಗಿದ್ದು ಅಲ್ಲ. ಆ ರೀತಿಯೇ ತಯಾರಾದ ಮಿತ್ರರೇ, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ. ಬಂದಿರುವ ಪ್ರತಿಯೊಬ್ಬ ಕಾರ ಸೇವಕನಿಗೂ ನಾನು ವಾಪಸ್ ಬರೋದಿಲ್ಲ ಅಂತ ಗೊತ್ತಿತ್ತು, ಹೀಗಾಗಿಯೇ ಬಂದಿದ್ದ, ಹೀಗಾಗಿಯೇ ಇಡೀ ಸಂಘಟನೆ ಆಯಿತು. ಹೀಗಾಗಿ ಪ್ರತಿಯೊಬ್ಬ ಕಾರ ಸೇವಕನಿಗೂ ಇವತ್ತು ಅಯೋಧ್ಯೆಗೆ ಬಂದಾಗ ಕಣ್ಣು ಮಂಜಾಗುತ್ತೆ. ಯಾಕೆ ಅಂತಂದರೆ ಆವತ್ತು ನಾನು ವಾಪಸ್ ಬರೋದಿಲ್ಲ ಅಂದ್ಕೊಂಡು ಬಂದಿದ್ದೆ, ಇವತ್ತು ರಾಮ ಮಂದಿರಕ್ಕೆ ವಾಪಸ್ ಬಂದಿದ್ದೀನಿ. ಖಂಡಿತ ಇದೊಂದು ಅದ್ಭುತವಾದಂಥ ಕ್ಷಣ. ನಾವು ಈ ರೀತಿ ಆಗುತ್ತೆ ಅಂತ ನಮ್ಮ ಮನಸ್ಸಿನಲ್ಲಿ ಇಲ್ಲ. ರಾಮ ಮಂದಿರ ಕಟ್ಟಬೇಕು ಅಂತಿತ್ತು, ಆದರೆ ಈ ರೀತಿ ಒಂದು ಅದ್ಭುತವಾಗಿ ಕಟ್ಟುವಂಥ ಅವಕಾಶ ಸಿಗುತ್ತೆ, ಮತ್ತು ಈ ರೀತಿ ಒಂದು ಅದ್ಭುತವಾಗಿ ಆಗುತ್ತೆ, ಇದು ಇರಲಿಲ್ಲ. ಇವತ್ತು ನನಗೆ ಇದರ ಮುಂದಿನ ಪ್ರಶ್ನೆಯಾಗಿ ನಿಮ್ಮನ್ನು ಕೇಳಬೇಕು ಅಂದರೆ, ಇವತ್ತು ರಾಮ ಮಂದಿರ ಬರೀ ಒಂದು ಮಂದಿರ ಅಷ್ಟೇ ಅಲ್ಲ, ಇಡೀ ಭಾರತದ ನನಗಂತ ಪುನರುಜ್ಜೀವನ ಅಂತ ಅನ್ಸುತ್ತೆ. ಈ ಸೆಕ್ಯುಲರ್ ಭಾರತದ ಪರಿಕಲ್ಪನೆಯಿಂದ ಹೋಗಿ ಇವತ್ತು ಈ ದೇಶದ ಪ್ರಧಾನಿ ರಾಮ ಮಂದಿರಗಳನ್ನು ತಿರುಗಾಡ್ತಿದ್ದಾರೆ. ಸೆಕ್ಯುಲರ್ ನಾವೇ ರೀ, ನೀವೆಂತ ಹೇಳ್ತೀರಾ ಸೆಕ್ಯುಲರ್ ಅಂದರೆ? ಸೆಕ್ಯುಲರ್ ಅಂದರೆ ಹಿಂದಿನಿಂದ ಮೋಸ್ಟ್ ಸೆಕ್ಯುಲರ್ ಯಾರು ಹೇಳಿ? ನಾವೇ ಮೋಸ್ಟ್ ಸೆಕ್ಯುಲರ್.
ಎಲ್ಲರಿಗೂ ಅವಕಾಶ ಕೊಡುವಂಥ ಎಲ್ಲ ಪೂಜೆಗಳಿಗೆ, ಎಲ್ಲ ಹೆಸರುಗಳಿಗೆ, ಎಲ್ಲ ಕಡೆಗೆ ದೇವರನ್ನು ಆರಾಧನೆ ಮಾಡುವಂಥ ಅವಕಾಶ ಹಿಂದೂಗಳು. ಅದಕ್ಕೆ ಮೋಸ್ಟ್ ಸೆಕ್ಯುಲರ್ ನಾವೇ. ಇನ್ಯಾವ ಸೆಕ್ಯುಲರ್ ಹೇಳಿದ್ವಿ ಇವ್ರದ್ದು. ಅದು ನೋಡಿ, ಅದ್ವಾನಿಯವರ ರಥಯಾತ್ರೆ ಆಯ್ತಲ್ಲ, ರಥಯಾತ್ರೆಯಲ್ಲಿ ಅವರು ಹೇಳಿರೋಂಥ ಒಂದು ವಿಷಯನೇ ಇದುವೇ. ಈ ದೇಶದಲ್ಲಿ ಮುಸಲ್ಮಾನರು ನಮಗೆ ಬೇಡ ಅಂತ ಪಾಕಿಸ್ತಾನ ತಗೊಂಡು ಹೋದರು. ಅದಾದ ಮೇಲೆ ಇದು ಹಿಂದೂಸ್ತಾನ ಆಗಬೇಕಾಗಿ, ಹಿಂದೂಸ್ತಾನದಲ್ಲಿ ನಮಗೆ ಹಿಂದೂಗಳಿಗೆ ಅನ್ಯಾಯ. ನೀವು ಅಲ್ಪಸಂಖ್ಯಾತರ ಕಡೆಗೆ ಮಾಡ್ತಾ ಇದ್ದೇನೆ. ಸೆಕ್ಯುಲರ್ ಅಂದರೆ ಅಲ್ಪಸಂಖ್ಯಾತ ಹೇಳಿರೋದೆಲ್ಲ ಸೆಕ್ಯುಲರ್, ನಾವೆಲ್ಲ ಆ್ಯಂಟಿ ಸೆಕ್ಯುಲರ್. ಅದಕ್ಕೆ ಅವರು ಹೇಳಿದ್ರು ಇಟ್ ಈಸ್ ಎ ಸೂಡೋ ಸೆಕ್ಯುಲರಿಸಮ್. ಮೊದಲ ಬಾರಿಗೆ ಆ ಶಬ್ದವನ್ನು ತಂದವರು ಅದ್ವಾನಿಯವರು. ಅಡ್ವಾಣಿಯವರು ಸುಡೋ ಸೆಕ್ಯುಲರಿಸಮ್ ಅಂತಂದ್ರು. ಆದರೆ ನೀವು ಇದರಲ್ಲಿ ಸ್ವಲ್ಪ ಹಾಗೆ ಹೋಗ್ತಾ ಮಾತಾಡೋಣ. ನಮಗೆ ಕರ್ನಾಟಕದಲ್ಲಿ ಜೈ ಶ್ರೀರಾಮ್ ಘೋಷಣೆ, ಇಲ್ಲಿ ಉತ್ತರ ಭಾರತಕ್ಕೆ ಬಂದರೆ ಸೀತಾರಾಮ್ ಅಂತಿದೆ, ಸಿಯಾರಾಮ್ ಅಂತ ಹೇಳ್ತಾರೆ. ಈ ಶ್ರೀರಾಮ್ ಘೋಷಣೆ ಕರ್ನಾಟಕಕ್ಕೆ ಹೇಗೆ ಬಂತು ಡಾಕ್ಟ್ರೆ? ನಾವೇ ತಂದಿರೋದು. ನಮಗೆ ಹೆಮ್ಮೆ ಇದೆ. ನನಗೆ ನಾವು ಮೊದಲನೇ ಬಾರಿ ಕಾರ್ಯಸೇವಕರು ವಾಪಸ್ ಬಂದಾಗ ಊರಿನಲ್ಲೆಲ್ಲ ಒಂದು ದೊಡ್ಡ ಸಮಾರಂಭ ಏರ್ಪಾಡು ಮಾಡಿದ್ದು. ಆ ಸಮಾರಂಭದಲ್ಲಿ ಹೇಳಿದರೆ ಇವತ್ತಿನ ನಾವು ಯಾರೇ ಸಿಕ್ಕಿದ್ರು ಏನೇ ಮಾಡಿದ್ರು ನಮಸ್ತೆ ಇಲ್ಲ, ಜೈ ಶ್ರೀರಾಮೇ ಹೇಳಬೇಕು ನಾವು ಅಂತ ಪ್ರಾರಂಭ ಮಾಡಿದ್ದು. ಅದು ಇಡೀ ವ್ಯಾಪಕ ಆಯ್ತು. ಇಡೀ ರಾಜ್ಯ ಹೋಯ್ತು. ಇವತ್ತು ಅಂತಾರಾಷ್ಟ್ರೀಯ ಮೋದಿಯವರು ಅಕಸ್ಮಾತ್ ಜಪಾನಿಗೆ ಹೋದರೆ ಇನ್ನೊಂದು ಕಡೆಗೆ ಅಲ್ಲಿ ಜೈ ಶ್ರೀರಾಮ್. ಮೋದಿಯವರು ಮೊದಲು ಜೈ ಶ್ರೀರಾಮ್ ಹೇಳ್ತಾ ಇದ್ರು, ಜೈ ಶ್ರೀರಾಮ್ ಹೇಳ್ತಾ ಇದ್ರು. ಅಂದರೆ ಶ್ರೀರಾಮ್ನ ಆ ಘೋಷಣೆಯಲ್ಲೂ ಕೂಡ ನಮ್ಮ ಸಂಗತ ಮತ್ತು ಡಾಕ್ಟರ್ ಪ್ರಭಾಕರ್ ಭಟ್ರು ಈ ಥರದ ಅನೇಕ ಹಿರಿಯರ ಪಾತ್ರ ಇದೆ. ಇದು ನಮಗೆಲ್ಲ ಹೆಮ್ಮೆ ತರುವಂಥದ್ದು. ನನಗೊಂದು ಕುತೂಹಲ ಇರೋದು, ಹಿಂದೂ ಧರ್ಮದ ಅಥವಾ ಸನಾತನ ಧರ್ಮದ ಏಕೀಕರಣಕ್ಕೆ ರಾಮ ಮಂದಿರ ಸಾಕ್ಷಿ ಆಗಬೇಕಾಗಿತ್ತು. ಯಾಕಂದರೆ ಅದ್ರ ಹಿಂದಿರೋ ಸಂಘರ್ಷಗಳು, ಬಲಿದಾನಗಳು ಅಷ್ಟು ದೊಡ್ಡದು. ಬಟ್ ಇಲ್ಲೂ ಕೂಡ ರಾಜಕೀಯ, ಕಲ್ಲಡ್ಕ ಪ್ರಭಾಕರ್ ಭಟ್ರೆ ಇಲ್ಲೂ ಕೂಡ ರಾಜಕೀಯ. ಕೆಲವರು ಇದನ್ನು BJP ಮಂದಿರ ಅಂತಾರೆ, ಕೆಲವರು ನಮ್ಮೂರಲ್ಲೂ ರಾಮ ಇದೆ ಅಂತಾನೆ. ಅಂತಂದರೆ ಇದ್ರ ಹಿಂದಿರುವ ಸಂಘರ್ಷಕ್ಕೆ ಮಾಡ್ತಾ ಇರುವ ಅಪಮಾನ ಅಲ್ವೇ ಇದು ಅಂತ ಹೇಳಿ? ಖಂಡಿತ. ರಾಮ ಮಂದಿರ ಇಡೀ ದೇಶದ ಮಂದಿರ, ಇದು ರಾಷ್ಟ್ರ ಮಂದಿರ, ಇದು ವಿಶ್ವದ ಮಂದಿರ. ಬರೀ ರಾಷ್ಟ್ರ ಮಂದಿರವೂ ಅಲ್ಲ, ಇಡೀ ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ಕೊಡುವ, ಶಾಂತಿ, ಸೌಹಾರ್ದ, ಸಂತೋಷ, ಆನಂದ ಕೊಡುವಂಥ ಒಂದು ಮಂದಿರ ಇದು. ಇದರಲ್ಲಿ ಯಾವುದೇ ರಾಜಕೀಯ ಬಳಸಬಾರ್ದು. ದುರ್ದೈವ ನಮಗೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು ನನಗೆ ಆಮಂತ್ರಣ ಬಂದಿಲ್ಲ ಅಂತ. ಆಮಂತ್ರಣ ಬಂದ ಮೇಲೆ ನಾನು ಅಲ್ಲಿಗೆ ಆ ದಿವಸ ಹೋಗೋಲ್ಲ ಅಂತ. ಆದರೂ ನಾನೊಬ್ಬ ಹಿಂದೂ ಅಂತ ಹೇಳಿದರು, ನಾನು ಮತ್ತೆ ಹೋಗ್ತೇನೆ. ಯಾಕೆ? ಅವ್ರು ಬರಬೇಕಾದ್ರೆ ಹೀಗೆ ಬರಬೇಕಾಯ್ತಲ್ಲ. ನರೇಂದ್ರ ಮೋದಿಯವರು ಇಲ್ಲಿಗೆ ಬರ್ತಾ ಇರೋದಲ್ಲ, ದೇಶದ ಪ್ರಧಾನಮಂತ್ರಿ ಬರುವುದು, ಇಡೀ ಜಗತ್ತಿನ ನೇತಾ ಬರುವುದು. ಸಾಮಾನ್ಯ ಸಂಗತಿ ಅಲ್ಲ ಅಂತ ಇದನ್ನು ಯೋಚನೆ ಮಾಡಬೇಕು. ಅದಕ್ಕೆ ಇದನ್ನು ಪಕ್ಷ ಅಂತ ಯೋಚನೆ ಮಾಡಿದೆ, ಇಡೀ ದೇಶ. ಯಾಕಂದರೆ ರಾಮ ಅಂದರೆ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಾಕ್ರಮ, ನಮ್ಮ ತ್ಯಾಗ, ನಮ್ಮ ಸಮರ್ಪಣೆ, ನಮ್ಮ ಅಸ್ತಿತ್ವ, ಐಡೆಂಟಿಟಿ ರಾಮ. ಈ ದೇಶದಲ್ಲಿ ಇನ್ಯಾವುದೂ ಇಲ್ಲ ರೀ. ರಾಮನನ್ನು ಬಿಟ್ಟು ಇನ್ಯಾವುದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ರಾಮನ ಜೀವನ ಇತ್ತಲ್ಲ, ಅದು ಎಲ್ಲರಿಗೂ ಆದರ್ಶ ಆಗಬೇಕಲ್ಲ. ಅದನ್ನೇ ಇವರು ಪುನಃ ಅದನ್ನು ರಾಜಕೀಕರಣಗೊಳಿಸೋದು ಅತ್ಯಂತ ದುಃಖದ, ನೋವಿನ, ಇಡೀ ದೇಶವನ್ನು ಇನ್ನೂ ಒಂದಷ್ಟು ಶತಮಾನಗಳಷ್ಟು ಕಾಲ ಹಿಂದಕ್ಕೆ ಕೊಂಡೋಗುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದು ನಾನು ಅರ್ಥ ಮಾಡಿಕೊಳ್ಬೇಕು. ಉಳಿಸ್ಕೊಳ್ಳೋ ಅಥವಾ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಂಘರ್ಷ ಅಲ್ಲವೇ ಅಲ್ಲ, ನಮ್ಮತನವನ್ನು, ನಮ್ಮ ಸ್ವಾಭಿಮಾನವನ್ನು ಮರುಸ್ಥಾಪನೆ ಮಾಡೋ ಸಂಘರ್ಷ. ಇದು ಮುಂದೂ ಕೂಡ ಮುಂದುವರಿಲೇಬೇಕಾದ ಅನಿವಾರ್ಯತೆ ಈ ರಾಜಕೀಯ ವ್ಯವಸ್ಥೆಯಿಂದ ಅಂತ. ಖಂಡಿತ. ಈ ಮಂದಿರ ಆಗ್ತಾ ಇರುವಂಥದ್ದು ಯಾರೋ ಒಂದು ಗುಂಪಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು. ಎರಡನೇದು ಪುಣ್ಯ ಸಂಪಾದನೆಗೂ ಅಲ್ಲ ಅಂತ ನನ್ನ ಮನಸ್ಸಿನ ಅನ್ಸರು. ಇದು ರಾಮರಾಜ್ಯದ ಸ್ಥಾಪನೆಗೋಸ್ಕರ ಇರುವಂಥದ್ದು. ಯಾರೋ ಮೋದಿಯವರು ಬಂದರು, ಯಾರೋ ಯೋಗಿಯವರಿದ್ದಾರೆ, ಅಷ್ಟಕ್ಕೆ ಎಲ್ಲ ಮುಗಿದೋಯಿತು, ಅವರೇ ಮಾಡ್ತಾರೆ. ಅಲ್ಲವೇ ಅಲ್ಲ, ಸರ್ವಸಾಮಾನ್ಯ ಜನ ಯೋಚನೆ ಮಾಡಬೇಕು. ರಾಮರಾಜ್ಯದಲ್ಲಿ ಸರ್ವಸಾಮಾನ್ಯ ಜನ ಯೋಚನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ರಾಮರಾಜ್ಯದ ಪರಿಕಲ್ಪನೆಯನ್ನು ತರೋದಕ್ಕೋಸ್ಕರ ಮಂದಿರ. ಇಲ್ಲರೆ ಯಾರು ಇವರು ಯೋಚನೆ ಮಾಡ್ತಾರೆ, ಮೋದಿಯವರು ಇಷ್ಟೆಲ್ಲ ತಲೆಬಿಸಿ ಯಾಕೆ ಮಾಡ್ತಾರೆ, ಯೋಗಿಯವರು ಯಾಕೆ ತಲೆಬಿಸಿ ಮಾಡ್ತಾರೆ, ಅಷ್ಟು ಜನರ ಬಲಿದಾನ ಆಗಿರೋದು ಯಾಕೆ? ಬರೀ ಪುಣ್ಯ ಸಂಪಾದನೆ ಯಾವ ದೇವಸ್ಥಾನದಲ್ಲಿ ಹೋದರೂ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಒಟ್ಟು ನಡೆಯುತ್ತೆ. ಈ ರಾಮ ಮಂದಿರ ಹಾಗಲ್ಲ, ರಾಮರಾಜ್ಯ ಸ್ಥಾಪನೆಗೋಸ್ಕರನೇ ಇದು ಆಗಿರುವಂಥದ್ದು. ಅದು ಆಗುತ್ತೆ ಅಂತ ಒಂದು ವಿಶ್ವಾಸ ಇದೆ. ಈಗ ಇಲ್ಲಿ ಸಾಮಾನ್ಯವಾಗಿ ಯಾರನ್ನೇ ಮಾತನಾಡಿಸ್ತಾ ಇದ್ರು ಹೇಳೋದು ಒಂದೇನೆ, ರಾಮ ಮಂದಿರ ಆಯಿತು, ಕಾಶಿ ಮಥುರಾ ಬಾಕಿ ಅಂತ ಹೇಳಿ. ಹಾಗೆ ಆಗಬೇಕು. ದೇಶದಲ್ಲಿ ಒಂದು 60-62 ಸಾವಿರ ದೇವಸ್ಥಾನ, ಮಠ, ಮಂದಿರ ಎಲ್ಲ ಪುಡಿ ಮಾಡಿದ್ದಾರೆ. ನಾವು ಅದನ್ನೇನು ಕೇಳಲಿಲ್ಲ. ನಾವು ಕೇಳ್ತಾ ಇರೋದು ಅಯೋಧ್ಯೆ, ಮಥುರೆ ಮತ್ತು ಕಾಶಿ ಎಲ್ಲರಿಗೂ ಸಂಬಂಧಪಟ್ಟದ್ದು ಅಂತ. ಅದರಲ್ಲಿ ಯಾವುದೇ ಭೇದ ಇಲ್ಲ, ಅವನು ಇವನು ಅದೇ ಯಾವುದು ಇರಲಿಲ್ಲ. ಆ ರೀತಿ 3 ಜಾಗವನ್ನು ಕೊಡಲೇಬೇಕು ನಾವು.
ಕೊಡಲೇಬೇಕು. ಅದು ನ್ಯಾಯೋಚಿತವಾಗಿ ಕೊಡಬೇಕು, ಮುಸಲ್ಮಾನರಿಗೆ ಅನ್ನಿಸಬೇಕು ಇದು ನಾವು ನಮ್ಮ ಹಿರಿಯರು ಮಾಡಿದ್ದು ಸರಿಯಲ್ಲ ಅಂತ ನಮಗೆ ಅವರಿಗೆ ಅನ್ನಿಸಬೇಕು. ಹಿರಿಯರೊತ್ತಿಗೆ ಗುರುತು ಮಾಡೋದು ಬೇಡ ರೀ. ಅವರು ಯಾರೋ ಆಕ್ರಮಣಕಾರರು ಬಂದಿದ್ದಾರಲ್ಲ, ಆಕ್ರಮಣಕಾರರ ಜೊತೆಯಲ್ಲಿ ಯಾಕೆ ಮಾಡೋದು? ಇವರೆಲ್ಲರೂ ಕೂಡ ಹಿಂದೂಗಳಿಂದ ಮತಾಂತರ ಆದವರೇ, ಮುಸಲ್ಮಾನರಾದವರೇ. ಇಂಥದ್ರಲ್ಲಿ ಆ ಒಂದು ಭಾವನೆಯನ್ನು ಅವರು ಮಾಡಿದರೆ ನಮ್ಮದವ್ರದ್ದು ಜೀವನ ಒಟ್ಟಾಗಿ ನಡೆಯುತ್ತೆ ಅಂತ, ಒಂದು ಸಹಬಾಳ್ವೆಯಲ್ಲಿ ಸಮನ್ವಯದಲ್ಲಿ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರ ಅವರು ಕೊಡಬೇಕು. ಕಡೆ ಪ್ರಶ್ನೆ, ಸಾಕಷ್ಟು ನಿಮ್ಮ ಸಮಯವನ್ನು ನಾವು ಕನ್ಸ್ಯೂಮ್ ಮಾಡಿದ್ವಿ, ಕ್ಷಮೆ ಇರಲಿ. ಅದಕ್ಕೆ ಕಡೆ ಪ್ರಶ್ನೆ, ರಾಮ ಮಂದಿರ ಆಯಿತು, ರಾಮಲಲ್ಲನ ಪ್ರತಿಷ್ಠಾಪನೆ ನಾಳೆ ಆಗಿಬಿಡುತ್ತೆ ಕೂಡ, ಮುಂದೇನು ಅಂತೇಳಿ? ಅಷ್ಟಕ್ಕೆ ಮುಗ್ದು ಹೋಯ್ತೆ, ಸಂಘರ್ಷಗಳಿಗೆ ಪೂರ್ಣ ಫಲ ಸಿಕ್ಕಂತೀಯೇ ಅಂತ ಹೇಳಿ. ಹಿಂದೂ ಸಮಾಜ ತಲೆ ಎತ್ತಿ ನಿಲ್ಲಬಹುದು, ಸ್ವಾಭಿಮಾನದ ನಿಲ್ಲಬಹುದು ಅಂತ ಹೇಳಿದ್ರೆ ಸಂಕೇತ ಇದು. ಅದಕ್ಕೋಸ್ಕರ ಉಳಿದವರೆಲ್ಲರೂ ಯೋಚನೆ ಮಾಡಬೇಕು. ಹಿಂದೂ ಸಮಾಜ ಒಂದಾಗಿ ಅದಕ್ಕೆ ಆದಂಥ ಅನ್ಯಾಯ ಅಪಮಾನವನ್ನು ಸಹಿಸ್ಕೊಳ್ಳಲ್ಲ, ಅದಕ್ಕೆ ಹೋರಾಟ ಮಾಡುತ್ತೆ. ಈ ರಾಮ ಮಂದಿರ ನಮಗೆ ಸಿಕ್ಕಿರೋದು ಅದು ಭಿಕ್ಷಾಟನೆಯಿಂದಲ್ಲ. ಯಾರ ಹತ್ರ ಹೋಗಿ ಒಂದು ಮನವಿ ಸಲ್ಲಿಸಿದಾಗ ಅವರು ಒಪ್ಪಿಕೊಟ್ಟಲ್ಲ, ಸಾಹಸದಿಂದ, ಪೌರುಷದಿಂದ, ಪರಾಕ್ರಮದಿಂದ ಆಗಿರೋದು. ರಾಮ ಹಾಗೆ ಹೇಳ್ತಾರೆ, ಸೀತೆ ಹತ್ತಿರ ಹನುಮಂತ ಹೋದಲ್ಲ, ಅವಳು ಆದಮೇಲೆ ನಾನು ಈಗಲೇ ಕರ್ಕೊಂಡು ಹೋಗ್ತೇನೆ ನಿನ್ನನ್ನು ಅಂತ ಹೇಳಿದ ಇವನು. ಇಲ್ಲ ರಾಮ ತನ್ನ ಪರಾಕ್ರಮದಿಂದ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ. ಅದೇ ಚಿಂತನೆ ಇದು ಈ ದೇಶದಲ್ಲಿ. ರಾಮ ಅಂದರೆ ಪರಾಕ್ರಮದಿಂದ, ಸಾಹಸದಿಂದ ಇಡೀ ಹಿಂದೂ ಸಮಾಜ ಒಟ್ಟಾಗಿ ನಿಂತದ್ರಿಂದ ಆಯ್ತಿದ್ದು. ಅದಕ್ಕೋಸ್ಕರ ಇದನ್ನು ಉಳಿದವರು ಯೋಚನೆ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಹೋಗುವಂಥ ಯೋಚನೆ ಆಗಬೇಕು. ಅದಕ್ಕೆ ರಾಮ ಮಂದಿರದ ಹೋರಾಟದ ಯಶಸ್ಸು ಇರುವಂಥದ್ದು ಅದರ ಹಿನ್ನೆಲೆಯಲ್ಲಿ. ತುಂಬ ಹೃದಯದ ಧನ್ಯವಾದ ಕಲ್ಲಡ್ಕ ಪ್ರಭಾಕರ್ ಭಟ್ರೆ. ತಮ್ಮಂಥ ಸಾವಿರಾರು ಮಂದಿ ಕರಸೇವಕರ ಪರಿಶ್ರಮ ಸಂಘರ್ಷದಿಂದ ನಾವಿವತ್ತು ಈ ಭೂಮಿಯಲ್ಲಿ ನಿಂತು ರಾಮನನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ನಿಂತು ಮಾತ್ರ ಅಲ್ಲ, 1528ರಲ್ಲಿ ಅವನು ಆಕ್ರಮಣ ಮಾಡಿದ ಸಂದರ್ಭದಿಂದ ಲಕ್ಷಾಂತರ ಜನರ ಬಲಿದಾನ ಆಯಿತು. ಆ ಎಲ್ಲ ಬಲಿದಾನಗಳ ಆತ್ಮಕ್ಕೆ ಒಂದು ಸಂತೋಷ ತರುವಂಥ ದಿನ ನಾಳೆ ದಿನ. ಕಡೆದಾಗಿ ನಿಮ್ಮ ಬಾಯಿಂದ ಒಂದ್ಸತಿ ಈ ಭೂಮಿಯಲ್ಲಿ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀ